ಮಕ್ಕಳೇ, ದೊಡ್ಡ ಆನೆಗೆ ಏನಾಯ್ತು ಗೊತ್ತಾ? ಒಂದು ಸುಂದರ ಕಾಡಿನಲ್ಲಿ ದೊಡ್ಡ ಆನೆ ಸಂತೋಷವಾಗಿ ವಾಸ ಮಾಡುತ್ತಿತ್ತು. ಹಾಗೆ ಒಂದು ದಿನ ನಡೆದುಕೊಂಡು ದಾರಿಯಲ್ಲಿ ಹೋಗುತ್ತಿತ್ತು. ಆನೆ ಹೇಳಿತು, ನಾನೇ ಅತಿ ದೊಡ್ಡವನು, ಅತಿ ಬಲಿಷ್ಠ. ಅಷ್ಟರಲ್ಲಿ ಚಿಕ್ಕ ಇಲಿ ಬಂದು ಹೇಳಿತು, ಆನೆ ಅಣ್ಣ, ನಾನು ಸಹಾಯ ಮಾಡ್ಬೋದು. ಅದಕ್ಕೆ ಆನೆ ನಗುತ್ತಾ ಹೇಳಿತು, ನೀನು ತುಂಬ ಚಿಕ್ಕದಾಗಿದ್ಯಾ, ನೀನೇನು ಸಹಾಯ ಮಾಡ್ತೀಯ ನನಗೆ ಎಂದು ಹೊರಟು ಹೋಯಿತು. ಆದರೆ ಮಕ್ಕಳ, ಒಂದು ದಿನ ಆನೆ ಬೇಟೆಗಾರರ ಬಲೆಗೆ ಸಿಕ್ಕಿಬಿಟ್ಟ. ಅಯ್ಯೋ, ಸಹಾಯ ಮಾಡಿ ಅಂತ ಆನೆ ಕಿರುಚ್ತಾ ಇದ್ದ. ಆಗ ಚಿಕ್ಕ ಇಲಿ ಓಡಿ ಬಂತು. ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯನ್ನು ಕಚ್ಚಿ ಕತ್ತರಿಸಿತು. ಮಕ್ಕಳೇ, ಆನೆ ಸ್ವತಂತ್ರನಾದ. ಆಗ ಆನೆಯು ಇಲಿಗೆ ಧನ್ಯವಾದಗಳು ಸ್ನೇಹಿತ ಎಂದು ಹೇಳಿತು. ಇಲ್ಲಿ ನಮಗೂ ಮತ್ತು ಆನೆಗೂ ತಿಳಿಯಬೇಕಾದ ವಿಷಯವೇನೆಂದರೆ, ಚಿಕ್ಕವರು ಕೂಡ ದೊಡ್ಡ ಸಹಾಯ ಮಾಡ್ತಾರೆ. ಮಕ್ಕಳೇ, ಯಾರನ್ನು ಚಿಕ್ಕದಾಗಿ ನೋಡಬೇಡಿ, ಎಲ್ಲರೂ ಉಪಯುಕ್ತರೇ. ಮಕ್ಕಳೇ, ಈ ಕಥೆಯಿಂದ ನಾವು ಏನು ಕಲಿತ್ವಿ? ಚಿಕ್ಕವರನ್ನು ಯಾವತ್ತೂ ತಿರಸ್ಕರಿಸಬೇಡಿ. ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷ ಶಕ್ತಿ ಇರುತ್ತದೆ. ಸ್ನೇಹ ಮತ್ತು ಸಹಾಯ ಮನಸ್ಸು ನಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತದೆ. ಇನ್ನು ಇಂತಹ ಸುಂದರ ಮಕ್ಕಳ ಕಥೆಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.